ಏನು ಡೆನ್ಮಾರ್ಕ್ ದೇಶದಲ್ಲಿ ಪ್ರೈಮ್ ಮಿನಿಸ್ಟ್ರು ಪ್ಯೂನು ಒಂದೇ ಆಸ್ಪತ್ರೆಗೆ ಹೋಗ್ತಾರಾ? ಅಂದ್ರೆ ಸಾಮಾನ್ಯ ಪ್ರಜೆ ರಾಜಕಾರಣಿಗಳು ಎಲ್ಲ ಒಂದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾರ? ಹೇ ಕಾಮಿಡಿ, ಸಾಧ್ಯನೇ ಇಲ್ಲ. ಇವತ್ತವರೆಗೂ ಎಲ್ಲೂ ಕೇಳೂ ಇಲ್ಲ, ಯಾವ ನ್ಯೂಸ್ ಅಲ್ಲಿ ನೋಡೂ ಇಲ್ಲ. ಬರೀ ಇದೇ ಆಗೋಯ್ತು. ಅನಾಚಾರ, ಭ್ರಷ್ಟಾಚಾರ, ಈ ಹಾಗಲ್ಕಾಯಿ ತರ ಆಗೋಯ್ತು ನಮ್ಮ ಜೀವಮಾನ. ಲಂಚ್ಕೋರರು ಆದ್ರೂ ಉದ್ಧಾರ ಬಿಡು. ಹಾಗಾದ್ರೆ ದೇಶಭಕ್ತರಿಗೆ ಇನ್ಯಾರ ಆಧಾರ? ನಮ್ಮ ದೇಶದ ನೆಲ ಜಲ ಸಿರಿ ಸಂಪತ್ತು ಲೂಟಿಕೋರರ ಕೈಗೆ ಸಿಕ್ಕಿ ಬಂತು ಆಪತ್ತು. ದೇಶ ಸೇವೆ ಈಶ ಸೇವೆ ಅಂದ್ರು ಅವತ್ತು, ಅಂತ ಮಾತಿಗೆಲ್ಲ ₹1 ಇಲ್ಲ ಕಿಮ್ಮತ್ತು. ಬಿಡ್ತಾರೆ ಬೊಗಳೆ ನಾವೆಂದು ನಿಮ್ಮಯ ಸೇವಕ, ಆದ್ರೆ ಭ್ರಷ್ಟಾಚಾರ ಮಾಡೋದೇ ನಿಮ್ಮಯ ಕಾಯಕ. ಲಂಚಕೋರರು ಆದರೂ ಉದ್ಧಾರ, ದೇಶ ಭಕ್ತರಿಗೆ ಇನ್ಯಾರು ಆಧಾರ? ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ಅಡಗಿಸಬೇಕು ನಾವು ಅವರ ಸೊಕ್ಕು. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲ ಕೇಳಿ ಪಡೆಯಬೇಕು. ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಕುಳಿತರೆ ನಮ್ಗಿಲ್ಲ ಕಾಲ. ಬದಲಾವಣೆ ಈ ಜಗದ ನಿಯಮ, ಬದಲಾಯಿಸದಿದ್ದರೆ ಅದು ನಮ್ಮ ಕರ್ಮ. ನಮ್ಮ ಓಟು ಅವರ ಕೈಗೆ ಚುಟ್ಟು, ಅವರ ಕೇಳಿ ಪಡೆಯಬೇಕು ಹೊಟ್ಟೆಗೆ ಹಿಟ್ಟು. ಕೇಳಂಗಿಲ್ಲ ಅವರ 5 ವರ್ಷ, ಮಾಡುತ್ತಾರೆ ನಮ್ಮ ಸರ್ವನಾಶ. ನಾವು ಆಳೋರಿಗೆ ಆಳೇನಲ್ಲ, ಇದುವೇ ರಾಜಕೀಯ ಮಾಯಜಾಲ. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲ ಕೇಳಿ